ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಇರುವ ಸುಮಾರು 4 ತಿಂಗಳ ಅವಧಿಯನ್ನ ಚಾತುರ್ಮಾಸ್ಯ ಎಂದು ಕರೆಯಲಾಗುತ್ತೆ. ಈ ಅವಧಿಯಲ್ಲಿ ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ವಾಸ್ತವ್ಯ ಹೂಡಿ ವೇದಾಂತ ಅಧ್ಯಯನ, ಧಾರ್ಮಿಕ ಪ್ರವಚನ, ಜಪ ತಪ, ಪೂಜೆ ಹಾಗೂ ಅನುಷ್ಠಾನ, ಭಕ್ತರಿಗೆ ಆಶೀರ್ವಚನ, ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುವುದು ಸಂಪ್ರದಾಯ. ಈಗಾಗಲೇ ಚಾತುರ್ಮಾಸದ ಅವಧಿ ಪ್ರಾರಂಭವಾಗಿದ್ದು, ಪದ್ಮನಾಭನಗರದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಶೇಷ ಪೂಜಾ ಪುನಸ್ಕಾರಗಳು ನಡೆಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಗಸ್ಟ್ 8ರಂದು ಹರಿಹರಪುರ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಪದ್ಮನಾಭನಗರ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿ ಅನೇಕ ಪೂಜಾ ಕೈಂಕರ್ಯ, ಪ್ರವಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದಾರೆ. ಹಾಗಾಗಿ ಪದ್ಮನಾಭನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಶ್ರೀ ಹರಿಹರಪುರ ಶ್ರೀಗಳ ದರ್ಶನ, ಆಶೀರ್ವಾದ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದೆ. ಬೆಳಗ್ಗೆ 7:30ಕ್ಕೆ ಪ್ರಾರಂಭವಾದ ಲಕ್ಷ್ಮೀ ದೇವಿಯ ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ಪ್ರವಚನದಲ್ಲಿ ಅನೇಕ ಭಕ್ತಾದಿಗಳು ಪಾಲ್ಗೊಂಡರು. ಬೆಳಗ್ಗಿನ ಪೂಜಾ ವಿಧಿವಿಧಾನದ ನಂತರ ಸ್ವಾತಂತ್ರ್ಯ ದಿನದ ಅಂಗವಾಗಿ ದೇವಸ್ಥಾನದ ಆವರಣದಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಧ್ವಜಾರೋಹಣದ ನಂತರ ಹರಿಹರಪುರ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರಿಂದ ಹೋಮಕುಂಡಕ್ಕೆ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ರು. ಹರಿಹರಪುರದಿಂದ ಆಗಮಿಸಿದ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರನ್ನೇ ನೋಡಲೆಂದು ಅನೇಕ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ರು. ತದನಂತರ
ದೇವಸ್ಥಾನದ ಒಳಾಂಗಣದಲ್ಲಿ ಲಕ್ಷ್ಮೀ ಸಹಸ್ರನಾಮಾವಳಿಯನ್ನ ಮಹಿಳೆಯರು ಸೇರಿ ಪಠಿಸಿದ್ದು ವಿಶೇಷ. ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಸಮಾಜದಲ್ಲಿ ಧಾರ್ಮಿಕ ಜಾಗೃತಿಯನ್ನ ಮೂಡಿಸುವ ಬೋಧನೆಯನ್ನ ಭಕ್ತಾದಿಗಳಿಗೆ ತಿಳಿಸಿದ್ರು. ಜ್ಞಾನವನ್ನ ಮೊಟ್ಟ ಮೊದಲು ಚೆಲ್ಲಿರ್ತಕ್ಕಂತಹ ಪುಣ್ಯ ಭೂಮಿ ನಮ್ಮ ಭಾರತ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಈ ಭಾರತ ಎನ್ನುವುದು ಕೇವಲ ಒಂದು ದೇಶವಲ್ಲ. ಇಟ್ಸ್ ನಾಟ್ ಮೇರ್ ಎ ಕಂಟ್ರಿ, ಇಟ್ಸ್ ಎ ಡಿವೈನ್ ಲೈಟ್ ಆಫ್ ದ ಎಂಟೈರ್ ವರ್ಲ್ಡ್. ಆದ್ರಿಂದ ಇಂತಹ ಭಾರತಕ್ಕೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಇದೆ, ಶ್ರೇಷ್ಠವಾದ ಪರಂಪರೆ ಇದೆ. ನೋಡಿ, ಒಂದು ದೇಹ ಆದರೆ ಆ ದೇಶದ ಸಂಸ್ಕೃತಿ ಎನ್ನುವುದು ಅದರ ಪ್ರಾಣ ಆಗಿರುತ್ತದೆ. ಸುಮ್ಮನೆ ಸಂಸ್ಕೃತಿ ಇರೋ ದೇಶ ನೋಡಿದ್ರೆ ಅದು ಜಡವಾಗಿ ಕಾಣಿಸ್ತಾ ಇರುತ್ತೆ. ಒಂದು ದೇಶ ಸ್ಥೂಲ ದೇಹ ನಾವು ತಿಳ್ಕೊಂಡ್ರೆ ಆ ದೇಶಕ್ಕೆ ಪ್ರಾಣ ಯಾವುದು ಅಂತ ಕೇಳಿದರೆ ಆ ದೇಶದ ಸಂಸ್ಕೃತಿ. ಆದ್ದರಿಂದ ನಮ್ಮ ದೇಶದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿ. ಒಂದು ದೇಶದಲ್ಲಿ ಸಂಸ್ಕೃತಿ ಎನ್ನುವುದು ವಿಕಾಸ ಆಗಲಿಕ್ಕೆ 10 ವರ್ಷನೋ 20 ವರ್ಷನೋ 100 ವರ್ಷನೋ 1000 ವರ್ಷನೋ ಅಲ್ಲ, ಸಾವಿರ ವರ್ಷಗಳು ಬೇಕಾಗುತ್ತೆ. ಒಂದು ದೇಶದಲ್ಲಿ ಹುಟ್ಟಿದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಹಿತ್ಯಿಕ, ಕಲಾತ್ಮಕ, ವೈಜ್ಞಾನಿಕ ಮುಂತಾದ ಮೌಲ್ಯಗಳು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಸಮಗ್ರವಾಗಿ ಧ್ರುವೀಕರಣಗೊಳ್ಳುತ್ತಾ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ, ಇನ್ನೊಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪ್ರವಾಹದಂತೆ ನಿರಂತರವಾಗಿ ಸಾಗುತ್ತಾ ಪಾರಂಪರಿಕ ಮೌಲ್ಯಗಳಾಗಿ ರೂಪುಗೊಂಡು ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಜನರ ಜೀವನದಲ್ಲಿ ಅಭಿವ್ಯಕ್ತವಾದಾಗ ಅದನ್ನು ನಾವು ಆ ದೇಶದ ಸಂಸ್ಕೃತಿ ಅಂತ ಕರೀತೇವೆ. ಅರ್ಥ ಆಯ್ತಾ? ಈ ಸಂಸ್ಕೃತಿ ಎನ್ನುವುದು ಅತ್ಯಂತ ಘನವಾದ, ಅತ್ಯಂತ ಮೌಲ್ಯಯುತವಾದ ವಿಚಾರ ಆಗಿದೆ. ಅದಕ್ಕೆ ನಾವು ಹೇಳಿದ್ದು, ಒಂದು ದೇಶ ಎನ್ನುವುದು ಸ್ಥೂಲ ದೇಹ ಆದರೆ ಆ ದೇಶದ ಪ್ರಾಣ ಇರುವುದು ಆ ದೇಶದ ಸಂಸ್ಕೃತಿಯಲ್ಲಿ. ಆದ್ದರಿಂದ ಭಾರತೀಯ ಸಂಸ್ಕೃತಿಗೆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ, ಇಡೀ ಜಗತ್ತಿಗೆ ಆಧ್ಯಾತ್ಮಿಕತೆಯ ಜ್ಞಾನದ ಬೆಳಕನ್ನ ಚೆಲ್ಲಿರ್ತಕ್ಕಂಥ ಇತಿಹಾಸ ಇದೆ. ಆದ್ದರಿಂದ ಭಾರತ ಕೇವಲ ಒಂದು ದೇಶ ಅಲ್ಲ, ಒಂದು ಭೌಗೋಳಿಕ ಪ್ರದೇಶ ಅಲ್ಲ, ಇದು ಜಗತ್ತಿನ ಬೆಳಕು, ತಿಳ್ಕೊಳ್ಳಿ. ಆದ್ದರಿಂದ ಇಂತಹ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಏನಂತ ಕೇಳಿದರೆ, ಇಡೀ ಜಗತ್ತಿನಲ್ಲಿ ವಿಚಾರಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು, ವಿಚಾರಕ್ಕೆ ಮುಕ್ತವಾದ ಒಂದು ವೇದಿಕೆಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಎಲ್ಲಿ ವಿಚಾರಕ್ಕೆ ಅವಕಾಶ ಇದೆಯೋ, ಎಲ್ಲಿ ಚಿಂತನೆಗೆ ಮುಕ್ತವಾದ ವೇದಿಕೆ ಇದೆಯೋ, ಅಲ್ಲಿ ಸಹಜವಾಗಿ ವಿವಿಧತೆ ಎನ್ನುವುದು ವಿಕಾಸ ಆಗುತ್ತೆ. ಭಾರತೀಯ ಸಂಸ್ಕೃತಿಯ
ಪರಮ ವಿಶೇಷತೆ ಏನು ಅಂತ ಕೇಳಿದರೆ ಇದು ಏಕತ್ವವನ್ನು ಎತ್ತಿ ಹಿಡಿಯುತ್ತಲ್ಲೇ, ವಿವಿಧತೆಯನ್ನು ಅತ್ಯಂತ ಸಹಜವಾಗಿ ಮುಕ್ತವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕಮಾತ್ರ ಸಂಸ್ಕೃತಿಯಾಗಿದೆ. ತಿಳ್ಕೊಳ್ಳಿ, ದ ಎಂಟೈರ್ ವರ್ಲ್ಡ್ ವಿ ಓನ್ಲಿ ಸೇ ದಟ್ ಟ್ರೂತ್ ಇಸ್ ಒನ್, ಪಾತ್ಸ್ ಆರ್ ಮೆನಿ. ನಾವು ಮಾತ್ರ ಇಡೀ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ ಮಾತ್ರ ಹೇಳ್ತಕ್ಕಂಥದ್ದು. ತಿಳ್ಕೊಳ್ಳಿ, ಯಾವ ಸಂಸ್ಕೃತಿಯೂ ಹೇಳಲಿಲ್ಲ. ಸತ್ಯ ಒಂದೇ, ಮಾರ್ಗಗಳು ಅನೇಕ. ಅಪ್ಹೋಲ್ಡಿಂಗ್ ಯೂನಿಟಿ ಅಟ್ ದ ಸೇಮ್ ಟೈಮ್ ವಿ ಆರ್ ಫ್ರೀಲಿ ಎಂಬ್ರೇಸಿಂಗ್ ಡೈವರ್ಸಿಟಿ. ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲೆಂದೇ ಭಕ್ತ ಸಮೂಹವೇ ದೇವಸ್ಥಾನಕ್ಕೆ ಆಗಮಿಸಿದ್ದು, ಶ್ರೀಗಳು ಪ್ರತಿಯೊಬ್ಬ ಭಕ್ತಾದಿಗೂ ಆಶೀರ್ವಾದ ನೀಡಿ ಹಣ್ಣು ಹಂಪಲನ್ನ ವಿತರಿಸಿದ್ರು. ಒಟ್ಟಾರೆಯಾಗಿ ಚಾತುರ್ಮಾಸದ ಶುಕ್ಲ ಪಕ್ಷವನ್ನ ವಿಜೃಂಭಣೆಯಿಂದ ಪದ್ಮನಾಭನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಆಚರಿಸಲಾಗ್ತಾ ಇದೆ. ಇದೇ ಏರಿಯಾದಲ್ಲೇ ಇರೋರು ನಾವು 35 ವರ್ಷದಿಂದ ಇಲ್ಲೇ ಇದ್ದೀವಿ. ಮೊದಲು ಈ ಗಣೇಶ ಅಲ್ಲಿ ಅರಳಿಕಟ್ಟೆ ಹತ್ರ ಇತ್ತು, ಇದು ಇನ್ನೂ ಬಿಲ್ಡಿಂಗೇ ಆಗಿರಲಿಲ್ಲ. ಆಮೇಲೆ ಸೀದಾ ಎಲ್ಲ ಒಂಥರ ಇಂಪ್ರೂವ್ ಆಗಿ ಮೇಲೆ ರಾಮಶೇಷನ್ ಅಂತ ಇಲ್ಲೇ 4th ಕ್ರಾಸಲ್ಲಿದ್ದಾರೆ, ಅವರೇ ಓನರು ಅವರು. ಆಮೇಲೆ ಟ್ರಸ್ಟ್ಗಳೆಲ್ಲ ಸೇರಿಕೊಂಡು ದೊಡ್ಡದ ಗಣೇಶ ಮಾಡಿದ್ರು. ಇಲ್ಲಿ ಈ ಗುರುಗಳು ಹರಿಹರಪುರ ಸ್ವಾಮೀಜಿಗಳು 2011 and 12 2 ವರ್ಷ ಚಾತುರ್ಮಾಸ ಆಚರಣೆಗೆ ಬಂದಿದ್ರು. ತಿರ್ಗಾ ಈ ವರ್ಷನೂ ಬಂದಿದ್ದಾರೆ. ತುಂಬ ಸಂತೋಷ. ಇಲ್ಲಿ ಬಂದಾಗ ಯಾವ ರೀತಿ ಪಾಸಿಟಿವ್ ಅನಿಸುತ್ತೆ? ಅಯ್ಯೋ, ಇಲ್ಲಿ ಪ್ರಸನ್ನ ಗಣಪತಿನೇ ನಿಜವಾಗ್ಲೂ ನಮಗೆ ಒಳ್ಳೇದು ಮಾಡಿದೆ. ಈ ಏರಿಯಾದವ್ರಿಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ಸಂತೋಷ ಆಗಿದೆ ನಮಗೆ. ಇಲ್ಲಿ ಟ್ರಸ್ಟಿಗಳು ಅಷ್ಟೇ ಬರ್ತಾ ಹೋಗ್ತಾರೆ. ಸುಮಾರು ಇಲ್ಲಿ ವಯಸ್ಸಾದವರೇ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಮತ್ತು ಇಲ್ಲಿ ನಾವು ಸಮಾಜ ಇದೆ, ಪ್ರಗತಿ ವನಿತಾ ಸಮಾಜ ಅಂತ ಇಲ್ಲೇ ಕೆಳಗೆ ಮಾಡ್ಕೊಂಡಿದ್ದೀವಿ ನಾವು. ಸ್ಪೆಷಲ್ ಪೂಜೆಗಳು ನಡೆಯುತ್ತೆ ಇಡೀ ವರ್ಷ? ಇಲ್ಲಿ ಸಂಕಷ್ಟಹರ ಗಣಪತಿ ಮಾಡ್ತೀವಿ ತಿಂಗಳಿಗೆ. ಸತ್ಯನಾರಾಯಣ ಪೂಜೆ ಇದೆ, ಆಮೇಲೆ ಪ್ರದೋಷ ಪೂಜೆ ಮಾಡ್ತಾರೆ, ಮತ್ತು ಗಣೇಶ ಚತುರ್ಥಿ ವರ್ಷ ಮಾಡ್ತಾರೆ. ಹೋಮಗಳು ಇರುತ್ತೆ, ನೆಕ್ಸ್ಟ್ ಡೇ ಹೋಮಗಳು ಮಾಡ್ತಾರೆ. ಮತ್ತು ಇದು ಕಡುಬಿನ ಹಾರಗಳು, ಸ್ಪೆಷಲ್ ಸೇವೆ, ಆಂಜನೇಯ ಇದು ಹನುಮ ಜಯಂತಿ, ಸತ್ಯನಾರಾಯಣ ಪೂಜೆ ತಿಂಗಳಿಗೂ ಮಾಡ್ತಾರೆ. ಯಾವುದು ಮಾಡೋದಿಲ್ಲ ನಾವು ಬರ್ತೀವಿ. ನಮ್ಮ ಸಮಾಜದ್ದು ಇಲ್ಲೇ ನಡುತ್ತೆ, ಪ್ರಗತಿ ವನಿತಾ ಸಮಾಜ ಅಂತ. ನಾವೊಂದು 50-60 ಜನ ಮೆಂಬರ್ಸ್ ಇದ್ದೀವಿ, ಲೇಡೀಸ್ ಓನ್ಲಿ. ಆಮೇಲೆ ಇಲ್ಲಿಂದ ಲಾಫ್ಟರ್ ಕ್ಲಬ್ಬು ಇದೆ, ವನಿತಾ ಸಮಾಜ ಅಂತ. ಸ್ವಲ್ಪ ಅದೇ ದೂರ ಈ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. RK ಲೇಔಟ್ ಇದೆಲ್ಲ RK ಲೇಔಟಿಗೆ ಸಂಬಂಧಪಟ್ಟಿದೆ. ನವಗ್ರಹಗಳ ಪೂಜೆ ಮಾಡ್ತೀವಿ, ಹೋಮ ಮಾಡ್ತಾ ಇರ್ತಾರೆ ಅವಾಗ ಮಾಡಿಸೋರು. ಮತ್ತು ಇಲ್ಲಿ ಹಾಲು ಇದೆ, ಅದು ಇದು ರೆಂಟ್ ಕೊಡ್ತೀವಿ ನಾವು. ಎಲ್ಲರಿಗೂ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗಿದೆ ಅಂತಲೇ ಎಲ್ಲ ಸಂತೋಷ ಪಡ್ತಾರೆ. ಅಭಿಪ್ರಾಯವೂ ಚೆನ್ನಾಗಿದೆ, ಎಲ್ಲ ಅವಾಗ ಬರ್ತಾರೆ. ಓಕೆ. ಇಲ್ಲಿ ಪ್ರಸಾದಗಳು ನಿಯೋಗಗಳೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಸೀಮಾ ಅಂತಿದ್ದಾರೆ, ಇಲ್ಲಿ ಆರ್ಕಿಟೆಕ್ಟು, ದೇವಸ್ಥಾನದ ಆರ್ಕಿಟೆಕ್ಟು. ಮತ್ತು ಈ ಹರಿಹರಪುರ ಸ್ವಾಮೀಜಿಗಳಲ್ಲಿ ದೇವಸ್ಥಾನ ಚೆನ್ನಾಗಾಯ್ತಲ್ವಾ, ಅಲ್ಲಿಗೂ ಆರ್ಕಿಟೆಕ್ಟ್ ಅವರೇ. ನಾವು ಒಂದಿಷ್ಟು ಜನ ಲೇಡೀಸ್ ಎಲ್ಲ ನೋಡ್ಕೊತಾ ಇದ್ದೀವಿ. ನಾನು ಇಲ್ಲಿಗೆ 25-26 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ದೇವಸ್ಥಾನದ ಪ್ರೆಸಿಡೆಂಟೇ ಅವರು ಶ್ರೀಮತಿಯವರು ನಡೆಸ್ತಾ ಇರೋದು. ಅವ್ರ ಫೌಂಡರು, ತಂದೆ ತಾಯಿ ಎಲ್ಲ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಲ ಮಠದವರು ಬಂದು ಮಠದವ್ರದ್ದು ಒಂದು ಇದರಲ್ಲಿ ನಮಗೆ ಗುರುಗಳು ಅಂತಂದರೆ ಬರೀ ಸಮಾಜದ ಒಂದು ಒಳಿತನ್ನೇ ನೋಡೋವಂಥವ್ರು. ತುಂಬ ನಗುಮುಖದಿಂದ ಬೇರೆಯವ್ರ ಥರ ಏನು ಮಡಿ ಗಿಡಿ ಅದನ್ನು ಅಷ್ಟು ಮಾತ್ರ ನೋಡ್ಕೊಳ್ಳಲ್ಲ. ಬರೀ ಧಾರ್ಮಿಕ ಆಚರಣೆಗಳು ಮಾತ್ರ ಇಲ್ಲ, ಇಲ್ಲಿ ಎಲ್ಲ ಥರದ್ದು. ಇವತ್ತಷ್ಟೇ ಅವ್ರು ಮಾತಾಡ್ತಾ ಇದ್ರು, ನಾವೆಲ್ಲರೂ ಸಹೋದರರು,
ನಾವೆಲ್ಲರೂ ಒಬ್ಬರು ಸಮಾನವಾಗಿ ಹೋಗಬೇಕು, ಪ್ರೀತಿಯಿಂದ ಇರಬೇಕು ಅಂತ ಒಂದು ಒಳ್ಳೆಯ ಸಂದೇಶನ ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕಾಗಿ ನಾವು ಖಂಡಿತ ತುಂಬ ಕೃತಜ್ಞತೆಗಳು. ಆಗಿರುವಂಥ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ದೇವಸ್ಥಾನಕ್ಕೆ ಬಂದಾಗ ನಿಮ್ಗೆ ಅನ್ಸುತ್ತೆ? ಈ ದೇವಸ್ಥಾನಕ್ಕೆ ಬಂದಾಗಿರುವಂಥ ಪಾಸಿಟಿವ್ ವೈಬ್ಸೇ ಬೇರೆ. ಈ ದೇವಸ್ಥಾನದಲ್ಲಿ ಪ್ರಸನ್ನ ಗಣಪತಿ ಮತ್ತು ಈಶ್ವರ ಮತ್ತು ಪಾರ್ವತಿ ಮತ್ತು ಸುಬ್ರಹ್ಮಣ್ಯ, ಆಂಜನೇಯ ಮತ್ತು ಸತ್ಯನಾರಾಯಣ ಸ್ವಾಮಿ, ಈ ಎಲ್ಲ ದೇವರುಗಳ ಕೃಪೆಯಿಂದ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಪ್ರತಿಯೊಂದು ಪೂಜೆಗಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಇದು ತುಂಬ ಇಷ್ಟವಾದ ಪ್ಲೇಸು. ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಪ್ರತಿಯೊಂದು ಹಬ್ಬಗಳು ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಮಗೆಲ್ಲ ಒಂದು ಮನೆ ಥರನೇ ಆಗಿಬಿಟ್ಟಿದೆ. ನಾವು ಎಲ್ಲ ಕಾರ್ಯಕ್ರಮಗಳಿಗೂ ಇಲ್ಲೇ ಬಂದಾಗ್ತೀವಿ. ನಾವು 25-30 ವರ್ಷದಿಂದನೂ ನಾವು ಬರ್ತಾನೆ ಇದ್ದೀವಿ. ಯಾವುದು ಏನೂ ಇರಲಿಲ್ಲ, ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ತುಂಬಾ ಸಂತೋಷ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈವನ್ ನವರಾತ್ರಿನಲ್ಲಿ ಬೊಂಬೆ ಕೂರಿಸೋ ಹಬ್ಬದಿಂದ ಹಿಡಿದು ಎಲ್ಲ ತುಂಬ ಹೋಮ ಎಲ್ಲನೂ ನಡೆಸ್ತಾ ಇರ್ತಾರೆ. ತುಂಬಾ ಎಲ್ಲರಿಗೂ ಒಳ್ಳೆಯದಾಗಿದೆ. ನನ್ನ ಹೆಸರು ವಿಜಯಲಕ್ಷ್ಮಿ. ಈ ದೇವಸ್ಥಾನ ಕಟ್ಟಿದ್ದು ತುಂಬಾ ಕಷ್ಟನೇ ಆಯಿತು. ಈಗ ಮೊದಲ ಸ್ಟೇಜಸ್ಸಲ್ಲಿ ತುಂಬಾ ಕಷ್ಟ ಆಯಿತು. ಎಲ್ಲನೂ ದುಡ್ಡೆಲ್ಲ ಸೇರಿಸಿ ಅದು ಇದು ಮಾಡಿ ಎಲ್ಲ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ಅದೇನು ಅಂತಂದರೆ ಇಲ್ಲಿ ಈ ಏರಿಯಾಗೆ ಯಾವ ಒಂದು ದೇವಸ್ಥಾನವೂ ಇರಲಿಲ್ಲ. ಈ ದೇವಸ್ಥಾನನೇ ಮೊದಲು ಬಂದಿದ್ದು. ಅಲ್ಲಿ ಪರಿವಾರ ದೇವಸ್ಥಾನ ಇದ್ದಾರೆ, ಆಮೇಲೆ ಎಲ್ಲ ದೇವರು ಇದ್ದಾರೆ, ಪರಿವಾರ ದೇವಸ್ಥಾನ, ಆಮೇಲೆ ಸತ್ಯನಾರಾಯಣ ಸ್ವಾಮಿ, ಇದೆಲ್ಲ ಇದೆ. ಇನ್ನೊಂದೇನು ಅಂದರೆ ನಮ್ಮದ್ರಲ್ಲಿ ಸತ್ಸಂಗ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ಎಲ್ಲರೂ ಒಂದು ವಾರದಲ್ಲಿ ಗುರುವಾರ ಇವರು ಆದಿಶಂಕರಾಚಾರ್ಯ ಇದ್ದಾರಲ್ಲ, ಆದಿಶಂಕರಾಚಾರ್ಯದಿಂದ ಗುರುವಾರ ನಾವು ಭಜನೆ ಸತ್ಸಂಗ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡ್ತೀವಿ. ಅದು ಒಂದು ಎಲ್ಲರನ್ನೂ ಹೇಳೋಕ್ಕೆ ಹೋಗಿ ಮನೆಗೆ ಹೋಗಿ ಹೇಳು ಬಂದಿದ್ದೀವಿ, ಈ ಥರ ಮಾಡ್ತಾಯಿದ್ದೀವಿ ಬನ್ನಿ. ಅದರಿಂದ ನಮ್ಮ ಇದು ಒಂದು ಈ ದೇವಸ್ಥಾನಕ್ಕೆ ಒಂದು ಹೆಸರು ಬಂದಿದೆ. ಒಂದು ಜನ ಜಾಸ್ತಿ ಬರೋಕ್ಕೂ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮ ಹೆಸರು ವಿಜಯಶ್ರೀ ಅಂತ. ಸುಮಾರು ನಾನು ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಶುರು ಮಾಡಿ 2012ರಲ್ಲಿ 11 ಮತ್ತು 12ರಲ್ಲಿ ಪರಮ ಪೂಜ್ಯರು ಇಲ್ಲಿ ಚಾತುರ್ಮಾಸ ವ್ರತ ಕೈಗೊಂಡಿದ್ರು. ಆವಾಗ ಬರ್ಲಿಕ್ಕೆ ಶುರು ಮಾಡಿ. ನಾನು ಹರಿಹರಪುರ ಶ್ರೀಮಠದ ಗುರುಗಳ ಭಕ್ತೆ. ಹಾಗಾಗಿ ಆವಾಗ ಗುರುಗಳಲ್ಲಿ ಎರಡು ವರ್ಷ ಇದ್ದರು. 2011 ಮತ್ತು 12ರಲ್ಲಿ ಇದೇ ಚಾತುರ್ಮಾಸ ಮಾಡಿದರು. ಆ ಸಂದರ್ಭದಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ದು. ತುಂಬ ಹಳೆಯ ದೇವಸ್ಥಾನ. ಮತ್ತು ಗುರುಗಳು ಯಾವಾಗ ಬರ್ಲಿಕ್ಕೆ ಶುರು ಮಾಡೋ ಆ ನಂತರದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ. ಈಗ ಮತ್ತೆ ಗುರು 14 ವರ್ಷದ ನಂತರ ಮತ್ತೆ ಇಲ್ಲಿ ಚಾತುರ್ಮಾಸ ವ್ರತಕ್ಕೆ ಬರ್ತಾ ಇದ್ದಾರೆ. ನಮ್ಮ ಹರಿಹರಪುರದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ ಹರಿಹರಪುರ, ಶೃಂಗೇರಿ ಹತ್ತಿರದಲ್ಲಿದೆ. ಇಲ್ಲಿ ಅಗಸ್ತ್ಯರು ಪೂಜೆ ಮಾಡಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಇವತ್ತು ಪೂಜೆಗೆ ಒಳಪಡ್ತಾ ಇದೆ. ಹಾಗೆ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಶಾರದಾ ಮಾತೆ ಇವತ್ತು ಅಲ್ಲಿ ಪೂಜೆಗೆ ಒಳಪಡ್ತಾ ಇದೆ. ಹಾಗೆ ಆದಿಶಂಕರಾಚಾರ್ಯರು ಇದ್ದಾರೆ. ಹಾಗೆ ನಮಗೆ ದಕ್ಷ ಯಜ್ಞದ ಕಥೆ ಗೊತ್ತಿದೆ. ಆ ದಕ್ಷಹರ ಸೋಮೇಶ್ವರನ ದೇವಸ್ಥಾನ ಕೂಡ ಹರಿಹರಪುರದಲ್ಲಿದೆ. ಅಲ್ಲಿಯ ಏನು ಪೀಠ ಪರಂಪರೆಯ 25ನೇ ಗುರುಗಳು ಇವರು, ನಮ್ಮ ಪರಮ ಪೂಜ್ಯರು. ಅವರು ಈಗ ಚಾತುರ್ಮಾಸ ವ್ರತ ಅಂತ ಹೇಳಿದರೆ ನಮಗೆ ಗುರು ಪೌರ್ಣಮಿಯಿಂದ ಶುರು ಮಾಡಿ ಅನಂತ ಚತುರ್ದಶಿವರೆಗೆ ಈ ಚಾತುರ್ಮಾಸ ವ್ರತ ನಡೆಯುತ್ತೆ. ಆ ಒಂದು ವ್ರತಕ್ಕಾಗಿ ಇಲ್ಲಿಗೆ ಅವರು ಆಗಮಿಸಿದ್ದಾರೆ. ಹರಿಹರಪುರದಿಂದ ಇಲ್ಲಿ ಬಂದು ಇಲ್ಲಿ ವ್ರತ ಮಾಡ್ತಾ ಇದ್ದಾರೆ. ಅವರು ಸಮಾಜಕ್ಕಾಗಿ ತಮ್ಮನ್ನು ತಾವು ಗಂಧದ ಗೀತೆ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲರೂ ಬೇರೆ ಬೇರೆ ಸ್ವಾಮಿಗಳು ಬೇರೆ ಬೇರೆ ಉದ್ದೇಶಕ್ಕೆ ಅವತರಿಸಿದ್ರು. ನಮ್ಮ ಗುರುಗಳು ಸಮಾಜದ ಉದ್ಧಾರಕ್ಕಾಗಿಯೇ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಸಾವಿರಾರು ಜನ ಗುರುಗಳ ದರ್ಶನಕ್ಕೆ ಬರ್ತಾರೆ, ಅವರಿಂದ ಮಾರ್ಗದರ್ಶನ ತೆಗೆದುಕೊಳ್ತಾರೆ, ಕಷ್ಟ ಇದ್ದರೆ ಹೇಳ್ಕೊಳ್ತಾರೆ. ಹಾಗಾಗಿ ಪ್ರತಿನಿತ್ಯ ಇಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಬರಬಹುದು, ಪರಮ ಪೂಜ್ಯರ ದರ್ಶನವನ್ನು ತೆಗೆದುಕೊಳ್ಳಬಹುದು. ಅದಲ್ಲದೆ ಈ ಒಂದು ಗುರು ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ಸತ್ಸಂಗಗಳು ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ನಡೀತಾ ಇದೆ. ನಿತ್ಯ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೀತಾ ಇರುತ್ತೆ. ಭಜನೆ, ಸತ್ಸಂಗ, ಹರಿಕತೆ, ಕೀರ್ತನೆ ಇತ್ಯಾದಿ ನಡೀತಾ ಇರುತ್ತೆ. ಇನ್ನೂ ಸೆಪ್ಟೆಂಬರ್ 23-26ರವರೆಗೆ ಅವಕಾಶ ಇದೆ ಬರಲಿಕ್ಕೆ. ಎಲ್ಲರೂ ಕೂಡ ಬಂದು ಗುರುಗಳ ದರ್ಶನವನ್ನು, ಆಶೀರ್ವಾದವನ್ನು ತೆಗೆದುಕೊಳ್ಬೋದು. ಮತ್ತು ಪ್ರತಿನಿತ್ಯ 1,000 ಜನಕ್ಕೂ ಹೆಚ್ಚು ಜನ ಇಲ್ಲಿ ಏನು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅಂದರೆ ಅನ್ನದಾನ ನಡೀತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ. ಅದಕ್ಕೂ ಕೂಡ ಎಲ್ಲರೂ ಬರಬಹುದು, ಬಂದು ದರ್ಶನ ತೆಗೆದುಕೊಂಡು ಹೋಗ್ಬೋದು. ಹಾಗೆ ನಮ್ಮ ದಿವ್ಯ ಕ್ಷೇತ್ರ ಹರಿಹರಪುರ ಏನಿದೆ ಅಲ್ಲಿಗೆ ಕೂಡ ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾರೆ. ತಮ್ಮ ಚಾನೆಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.